ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲೇ ಸಾಬುದಾನಿ ಚೂಡ ಯಾವ ರೀತಿ ಮಾಡೋದು ತೋರಿಸ್ತೀನಿ ರೀ. ಇದಕ್ಕೇನು ಜಾಸ್ತಿ ಐಟಮ್ಸ್ನೂ ಬೇಡ, ಟೈಮ್ನೂ ಜಾಸ್ತಿ ಬೇಡ. ದಿಢೀರಾಗಿ 5 ನಿಮಿಷದಾಗ ರೆಡಿ ಮಾಡ್ಕೋಬೋದು. 1 ಕಪ್ ಸಾಬುದಾನಿ ತೊಗೊಂಡಿನಿ ರೀ. ಇವು ಸಾಬುದಾನಿ ಎಲ್ಲ ಕಿರಾಣಿ ಸ್ಟೋರ್ ಒಳಗೆ ಎಲ್ಲ ಕಡೆ ಸಿಗ್ತಾವ್ರಿ. ಒಂದು 50 ರೂಪಾಯಿ ತಂದ್ರೆ ಎಷ್ಟು ಸಲ ಮಾಡ್ಕೊಂಡು ತಿನ್ಬೋದು ರೀ. ನಾವು ಹೊರಗಿಂದ ಕೊಂಡು ತಿನ್ನೋದಕ್ಕಿಂತಲೂ ಈ ಥರ ಮಾಡ್ಕೊಂಡು ತಿನ್ನಬೇಕು. ಒಂದು 50 ರೂಪಾಯಿ ತಂದರೆ ಇತ್ತು, ಒಂದು 3-4 ಸಲ ಮಾಡ್ಕೋಬೋದು ರೀ. 1 ಕಪ್ ಸಾಬುದಾನಿ ತೊಗೊಂಡು ನಾನು ಜಾಸ್ತಿ ಎಣ್ಣೆ ಚಂದೇ ಕಾಯ್ಬೇಕು ರೀ. ಇದಕ್ಕೆ ಕಡಕ್ ಕಾಯ್ಬೇಕು ಎಣ್ಣೆ. ಕಡಕ್ ಕಾಯ್ದ ಬಳಿಕ ಸ್ವಲ್ಪ ಹಾಕಿ ಎಣ್ಣೆಗೆ ಒಂದು ಸ್ವಲ್ಪ ಸಿಡಿತದ ರೀ. ಸ್ವಲ್ಪ ದೂರ ನಿಂತೆ ಎಣ್ಣೆಗೆ ಕರಿಬೇಕು. ಈ ಥರ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು ರೀ. ನಾವು ಬೇಕ್ರಿ ಒಳಗಿಂದ ತರಬೇಕಂದ್ರೆ ಎಷ್ಟು ದಿನ ಮಾಡಿಟ್ಟಿರ್ತಾರೋ ಎಣ್ಣೆ ಸರಿ ಇರಲ್ಲ. ಹಾಗಾಗಿ ಮನ್ಯಾಗ ಮಕ್ಳಿಗೆ ನಾವು ಅವಾಗ ಈ ಥರ ಮಾಡಿಕೊಡ್ಬೇಕು ರೀ. ನೋಡಿರಿ, ಭಾಳ ಫಾಸ್ಟ್ ಆಗಿಬಿಡ್ತದೆ. ಒಂದು 5 ನಿಮಿಷದಾಗ ರೆಡಿ ಆಗ್ತದೆ. ಸ್ವಲ್ಪ ಹಾಕಿ ಈ ಥರ ಎಣ್ಣೆ ಫ್ರೈ ಮಾಡಿ ಇದು ಕರ್ದಾವ್ ನೋಡ್ರಿ. ಈಗ ಒಂದು ಪಾತ್ರೆ ಒಳಗೆ ತಕ್ಕೋತೀನಿ. ಈಗ ನಾನು ಮಕ್ಳಿಗೆ ಅವಾಗ ಈ ಥರ ಮಾಡಿಕೊಡ್ಬೇಕು. ಸ್ಕೂಲ್ದಿಂದ ಬರೋಣ ಮಕ್ಳು ಏನಾರು ತಿನ್ಬೇಕಂತಾರಲ್ಲ, ಈ ಥರ ಮಾಡಿಕೊಡ್ಬೇಕು ರೀ. ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಕರಿಬೇಕು ರೀ. ಈಗ ಇನ್ನೊಂದು ಸಲ ಹಾಕ್ಕೋತೀನಿ. ಇವು ತಂದಿಟ್ಟೆ ಅಂದ್ರೆ ಎಷ್ಟು ದಿನ ಇಟ್ಟರು ಹಾಳಾಗಲ್ಲ ರೀ. ನಮ್ಗೆ ಯಾವಾಗ ಬೇಕು ಅವಾಗ ಮಾಡ್ಕೊತಿರ್ಲಕ್ಕೆ ಈಸಿ ಆಗ್ತದೆ. ಈ ಥರ ಸ್ವಲ್ಪ ದೂರ ನಿಂತು ಫ್ರೈ ಮಾಡ್ಬೇಕ್ರಿ. ಅದು ಎಣ್ಣೆ ಚಟಪಟ ಸಿಡಿತದೆ. ಈ ಥರ ಎಲ್ಲ ಫ್ರೈ ಮಾಡ್ಕೊತೀನಿ ರೀ. ನಾನು ಎಣ್ಣೆಗೆ ಕರಿತೀನಿ. ಇವು ಆಗ್ಯಾವ್ರೀಗ. ಇದಕ್ಕೆ ಎಣ್ಣೆನೂ ಜಾಸ್ತಿ ಹಿಡ್ಕೊಳಲ್ಲ ರೀ. ಎಣ್ಣೆ ಹೀರ್ಕೊಳ್ಳಲ್ಲ ಜಾಸ್ತಿ. ಇದೇ ಥರ ಎಲ್ಲ ತಕ್ಕೋತೀನಿ ರೀ. ಈಗ ನೀವು ಎಷ್ಟು ಬೇಕಷ್ಟು ಶೇಂಗಾ ತೊಗೋಬೇಕು. ನಾ ಎಷ್ಟು ತೊಗೊಂಡೀನಿ ರೀ, ಒಂದು ಅರ್ಧ ಕಪ್ಪಿನಷ್ಟು ಶೇಂಗಾ ತೊಗೊಂಡೀನಿ. ಇವನು ಎಣ್ಣೆ ಕಡಕ್ ಮಾಡ್ತೀನಿ ರೀ ಶೇಂಗಾ. ನೀವು ಶೇಂಗಾ ಜೊತೆ ಗೋಡಂಬಿ, ಬಾದಾಮಿ, ಮನುಕ ಏನು ಬೇಕಾದ್ರೂ ಹಾಕ್ಕೋಬೋದು. ಕೊಬ್ಬರಿ, ಒಣ ಕೊಬ್ಬರಿ ಸಣ್ಣ ಕಟ್ ಮಾಡಿ ಅದನ್ನು ಎಣ್ಣೆ ಫ್ರೈ ಮಾಡಬೇಕು. ಈ ಥರ ಎಲ್ಲ ಎಣ್ಣೆ ಫ್ರೈ ಮಾಡಿ ಈಗೇನು ಸಾಬುದಾನಿ ಎಣ್ಣೆಗೆ ಫ್ರೈ ಮಾಡಿಟ್ಟೇವಲ್ಲ ಕರೋದು, ಅದ್ರೊಳಗೆ ಹಾಕ್ಬೇಕು ಇವೆಲ್ಲ. ನೋಡಿರಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತೀನಿ ರೀ. 1-4 ನಿಮಗೆ ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಬಿಡ್ಬೋದು. ನಾವು 4 ಹಸಿಮೆಣಸಿನ್ಕಾಯಿ ಎಣ್ಣೆ ಫ್ರೈ ಮಾಡಿ ಖಾರ ಬೇಕಾದ್ರೆ ಈ ಥರ ಮಾಡ್ಕೋಬೇಕು. ಇವು ಒಂದು ಸ್ವಲ್ಪ ಖಡಕ್ ಆಗಂಗೆ ಎಣ್ಣೆಗೆ ಫ್ರೈ ಮಾಡ್ಕೋತೀನಿ ರೀ. ಇದನ್ನು ಆಗ್ಯದ ನೋಡ್ರಿ ಫ್ರೈ. ಈ ಥರ ಸ್ವಲ್ಪ ಇದು ಆದ್ರೆ ಸಾಕು, ಖಡಕ್ಕಾದ್ರೆ. ಈಗ ಕರಿಬೇವು ಹಾಕತ್ತೀನಿ ರೀ. ಕರಿಬೇವು ಕಡ್ಡಿ ಬಿಡಿಸಿ ಹಾಕಿದ್ರೆ ನಮಗೆ ತೆಗ್ಯಾಕೆ ಈಸಿ ಆಗಲ್ಲ ಅಂಥೇಳಿ ಕಡ್ಡಿ ಸಮೇತ ಹಾಕಿ ನಾನು. ಈ ಥರ ಕಡ್ಡಿ ಸಮೇತ ಹಾಕಿ ಫ್ರೈ ಮಾಡಿದ್ರೆ ತೆಗಿಲಕ್ಕೆ ಈಸಿ ಆಗ್ತದೆ ರೀ. ನೋಡಿರಿ, ಎಣ್ಣಾಗ ಫ್ರೈ ಆಗಿದ್ರದ್ದು ಕರಿಬೇವು. ಈಗ ಮಸಾಲೆ ರೆಡಿ ಮಾಡ್ಕೋತೀನಿ ರೀ. ಉಪ್ಪು ರುಚಿಗೆ ನೋಡ್ಕೊಂಡು ಹಾಕೋರಿ. 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡೀನಿ. ನಿಮಗೆ ಸ್ವೀಟ ರುಚಿ ಅಷ್ಟು ನೋಡ್ಕೊಂಡು ಹಾಕೋರಿ. ನೀವು ಎಷ್ಟು ಸಾಬುದಾನಿ ಕರೆದಿರ್ತೀರಿ ನೋಡು, ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡೀನಿ ರೀ. ರೆಡಿ ಆಗ್ಯದ ನೋಡ್ರಿ. ಈಗ ಸಾಬುದಾನಿ, ಶೇಂಗಾ, ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡೀನಿ ರೀ. ಈಗ ಉಪ್ಪು, ಸಕ್ಕರೆ 2 ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡೀನಿ. ಅದನ್ನು ಹಾಕ್ಕೋತೀನಿ ರೀ. ಹಾಕಿ ಚೆಂದ ಮಿಕ್ಸ್ ಮಾಡ್ಕೋಬೇಕು ರೀ. ಈ ಥರ ಈ ಕರಿಬೇವು ಕಡ್ಡಿ ತೆಗಿತೀನಿ ರೀ. ಈಗ ಎಲ್ಲ ಉಪ್ಪು, ಸ್ವೀಟ, ಖಾರ ಭಾಳ ಟೇಸ್ಟ್ ಆಗ್ತಾವ್ರಿ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡ್ರಿ. ನೀವು ಮನ್ಯಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.